ಸ್ನೇಹಿತರೆ, ಇಲ್ಲಿ ನಮ್ಮ SLC 2025 ಅಕಾಡೆಮಿಕ್ ಇರೋ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆಯೋಕೆ ಹೊಂಟಿರುವಂಥವರಿಗೆ ಕೆಲವೊಂದಿಷ್ಟು ನೋಟಿಫಿಕೇಷನ್ ಇದ್ದಾವೆ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ವತಿಯಿಂದ ನೋಡೋಣ ಏನೇನು ನೋಟಿಫಿಕೇಷನ್ಸ್ ಇದ್ದಾವೆ ಅಂತೇಳಿ. ಒಂದು ನಿಮಿಷ ರೀಡ್ ಮೋರ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಥರ ಸ್ಕ್ರೋಲ್ ಮಾಡ್ತಾ ಬಂದರೆ ಇಲ್ಲಿ ನೋಡ್ಬೋದು, ಕ್ಲಿಕ್ ಹಿಯರ್ ಫಾರ್ ರಿವೈಸ್ಡ್ ಟೈಮ್ ಟೇಬಲ್ ಫಾರ್ ಸ್ಟೇಟ್ ಲೆವೆಲ್ SSLC ಪ್ರಿಪ್ರೇಟರಿ ಎಕ್ಸಾಮಿನೇಷನ್ 2024-25 ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ ನಾನು. ಅಂದರೆ ಪ್ರಿಪ್ರೇಟರಿ ಎಕ್ಸಾಮನ್ನು ನಡೆಸ್ತಾ ಇದ್ದಾರೆ SLC ವಿದ್ಯಾರ್ಥಿಗಳಿಗೆ. ಮೊದಲೊಂದು ಟೈಮ್ ಟೇಬಲ್ ಅನೌನ್ಸ್ ಆಗಿತ್ತು, ತಮಗೆಲ್ಲ ಗೊತ್ತಿದೆ. ಈಗ ಮತ್ತೊಂದು ರಿವೈಸ್ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಏನಾದರೂ ಚೇಂಜಸ್ ಆಗಿದ್ದರೆ ನಾವೀಗ ಹೇಳ್ತೀನಿ ಅಂತ ನಿಮಗೆ. ಒಂದು ನಿಮಿಷ ಓಪನ್ ಆಗುತ್ತೆ. ನೋಡ್ಬೋದು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ 6ನೇ ಅಡ್ಡರಸ್ತೆ ಮಲ್ಲೇಶ್ವರಂ ಅಂತ ಇದೆ. ವಿಷಯ ನೋಡ್ಬೋದು, 2024-25ನೇ ಸಾಲಿನ ರಾಜ್ಯ ಮಟ್ಟದ SLC ಪೂರ್ವ ಸಿದ್ಧತಾ ಪರೀಕ್ಷೆಯ ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಿಸುವ ಕುರಿತು ಅಂತ ಇದೆ. ನೋಡ್ಬೋದು, 2024-25ನೇ ಸಾಲಿನ ರಾಜ್ಯ ಮಟ್ಟದ SLC ಪೂರ್ವ ಸಿದ್ಧತಾ ಪರೀಕ್ಷೆಯನ್ನು ದಿನಾಂಕ 25/2/2025ರಿಂದ 4/3/2025ರವರೆಗೆ ನಡೆಸಲು ತೀರ್ಮಾನಿಸಲಾಗಿರುತ್ತದೆ. ಸದರಿ ಪೂರ್ವ ಸಿದ್ಧತಾ ಪರೀಕ್ಷೆಯ ಕೆಲವು ವಿಷಯಗಳ ಸಮಯವನ್ನು ಮಾರ್ಪಾಡು ಮಾಡಿ ಪರಿಷ್ಕೃತ ವೇಳಾಪಟ್ಟಿಯನ್ನು ಮಂಡಳಿ ಜಾಲತಾಣದಲ್ಲಿ ಪ್ರಕಟಿಸಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಕೆಲವೊಂದಿಷ್ಟು ಸಬ್ಜೆಕ್ಟ್ದು ಟೈಮ್ ಟೇಬಲ್ ಚೇಂಜ್ ಮಾಡಿದ್ದಾರೆ. ಅದು ಯಾವ ಅಂತ ನೋಡೋಣ. ಎಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು SLC ಪೂರ್ವಸಿದ್ಧ ಪರೀಕ್ಷೆ ವೇಳಾಪಟ್ಟಿಯನ್ನು ಮಂಡಳಿ ಜಾಲತಾಣದಂಥ www.ksab.karnataka.gov.in ರಿಂದ ಪಡೆದುಕೊಂಡು ತಮ್ಮ ಶಾಲಾ ಸೂಚನಾ ಫಲಕದಲ್ಲಿ ಪ್ರಕಟಿಸಲು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವ ಕುರಿತು ಉಪನಿರ್ದೇಶಕರು ರವರು ಕ್ರಮವಹಿಸಲು ತಿಳಿಸಿದೆ ಅಂತ ಹೇಳಿದ್ರೆ, ಆ ಟೈಮ್ ಟೇಬಲ್ನ ಡೌನ್ಲೋಡ್ ಮಾಡಿ ಶಾಲಾಂತಲ್ಲಿ ನೋಟಿಸ್ ಬೋರ್ಡ್ಗೆ ಅಂಟಿಸ್ಬೇಕು. ನೆಕ್ಸ್ಟ್ ನಾನು ಪ್ರತಿಯೊಂದು ಸೂಕ್ತವಾಗಿ ಅಂತಿದೆ, ಇದೇನು ಬೇಡ. ನೋಡ್ಬೋದು ಟೈಮ್ ಟೇಬಲ್ ಯಾವಾಗಿದೆ ಅಂತ ಹೇಳಿದ್ರೆ, 2024-25ನೇ ಸಾಲಿನ ರಾಜ್ಯ ಮಟ್ಟದ SLC ಪರಿಸ್ಥಿತಿ ಪರೀಕ್ಷೆ ವೇಳಾಪಟ್ಟಿ ಇದೆ. ನೋಡ್ಬೋದು, ಪ್ರಥಮ ಭಾಷೆ ಯಾವಾಗಿರುತ್ತೆ ಅಂತ ಹೇಳಿದ್ರೆ 25/2/2025 ಬೆಳಗ್ಗೆ 10ರಿಂದ 1:15ರವರೆಗೆ ಇರುತ್ತೆ. ನೆಕ್ಸ್ಟು 26ಕ್ಕೆ ಮಹಾಶಿವರಾತ್ರಿ ಹಬ್ಬ ಇದೆ, ರಜೆ ಇರುತ್ತೆ. ಅಂದರೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಪರೀಕ್ಷೆ ಇರೋದಿಲ್ಲ. ನೆಕ್ಸ್ಟ್ ನೋಡ್ಬೋದು, 27ಕ್ಕೆ ನೋಡ್ಬೋದು ಯಾವ ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರೆ ಗಣಿತ ಇದೆ ಸ್ನೇಹಿತರೆ. ಗಣಿತ ಇದೆ, ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1:15ರವರೆಗೆ 3:15 ಇದೆ. ನೆಕ್ಸ್ಟ್ ನೋಡ್ಬೋದು, 28ಕ್ಕೆ ಇಂಗ್ಲೀಷ್ ಇರುತ್ತೆ, ದ್ವಿತೀಯ ಭಾಷೆ ಇರುತ್ತೆ, ಶುಕ್ರವಾರ. ನೆಕ್ಸ್ಟ್ ನೋಡ್ಬೋದು, 1/3/2025 ಯಾವ ತೃತೀಯ ಭಾಷೆ ಇರುತ್ತೆ ಸ್ನೇಹಿತರೆ, ಹಿಂದಿ ಇರುತ್ತೆ. ನೆಕ್ಸ್ಟ್ 2ನೇ ತಾರೀಕಿಗೆ ಭಾನುವಾರ ರಜೆ ಇದೆ. 3ನೇ ತಾರೀಕಿಗೆ ನೋಡ್ಬೋದು ವಿಜ್ಞಾನ ಇದೆ. ವಿಜ್ಞಾನಕ್ಕೆ ಒಂದಿನ ಟೈಮ್ ಇದೆ, ನೋಡ್ಬೋದು ವಿಜ್ಞಾನ ಇದೆ. 4ಕ್ಕೆ ಸಮಾಜ ವಿಜ್ಞಾನ. ಈ ಥರ ನಿಮ್ಮದು ಟೈಮ್ ಟೇಬಲ್ ಇರುತ್ತೆ. ಎಲ್ಲ ಮುಖ್ಯ ಶಿಕ್ಷಕರು ಇದನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತಗೊಂಡು ತಮ್ಮ ಶಾಲೆಯ ಸೂಚನಾ ಫಲಕದಲ್ಲಿ ಅಳವಡಿಸಲಿಕ್ಕೆ ಮಂಡಳಿ ತಿಳಿಸಿದ್ದಾರೆ. ತಮ್ಮ ವಿದ್ಯಾರ್ಥಿಗಳಿಗೆ ಇದು ಕೊನೆಯ ಪ್ರಯತ್ನ ಆಗಿರುತ್ತೆ. ಹೀಗಾಗಿ ಈ ಪರೀಕ್ಷೆಯನ್ನು ಕೂಡ ವ್ಯವಸ್ಥಿತವಾಗಿ ಶಾಲಾಂತಲ್ಲಿ ನಡೆಸಬೇಕಾಗತ್ತೆ ಸ್ನೇಹಿತರೆ. ಮತ್ತೇನೇನು ನೋಟಿಫಿಕೇಷನ್ ಇದೆ ಅಂತ ಹೇಳಿದ್ರೆ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ ಅಂತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಸ್ ಬಿಟ್ಟಿದ್ದಾರೆ ಕೆಲವೊಂದು. ಕ್ಲಿಕ್ ಹಿಯರ್ ಫಾರ್ 2025 SLC ಎಕ್ಸಾಮಿನೇಷನ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1, 2, 3, 4 ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಓಪನ್ ಆಗುತ್ತೆ. ನೀವು ಯಾವುದು ಕನ್ನಡ ಮೀಡಿಯಮ್ ಯಾವ ಸಬ್ಜೆಕ್ಟ್ ಬೇಕಂತ ಸ್ಕ್ರೋಲ್ ಮಾಡ್ತಾ. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನಿಮಗೆ. ಸೈನ್ಸ್ ಇಂಗ್ಲೀಷ್ ಮೀಡಿಯಮ್ ಇದಿತ್ತಲ್ಲ, ಈ ಸೆಟ್ 1 ಅಂತಿದೆಯಲ್ಲ, ಸೆಟ್ 1 ಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. 83 ಅಂತೇಳಿ ಇದರ ಡೌನ್ಲೋಡ್ ಅಂತ ಕೊಡಿ. ನೀವು ಓಪನ್ ಸೆಟ್ 1, 2, 3, 4 4 ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ. 4 ಕ್ವಶನ್ ಶಾಲಾಂತಲ್ಲಿ ವಿದ್ಯಾರ್ಥಿಗಳಿಂದ ಚರ್ಚೆ ಮಾಡಬೇಕಾಗುತ್ತೆ. ಇವು ಮಂಡಳಿಯೇ ಬಿಟ್ಟಿರುವಂಥ ಮಾಡೆಲ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇವು ಸಾಕಷ್ಟು ಮೇನ್ ಎಕ್ಸಾಮಲ್ಲಿ ಸಹಾಯಕಾರಿ ಆಗ್ತವೆ ಅಂತಲೇ ಹೇಳ್ಬೋದು. ಬೇರೆ ಯಾರೋ ಈ ಮಾಡೆಲ್ ಕ್ವಶನ್ ಪೇಪರ್ ಬಿಡಿಸೋ ಬದಲು ನೀವು ಮಂಡಳಿ ಜಾಲತಾಣದಲ್ಲಿರುವಂಥ ಮಂಡಳಿಯವರೇ ಬಿಟ್ಟಿರುವಂಥ ಕ್ವಶನ್ ಪೇಪರ್ ನೀವು ಮಕ್ಕಳಿಗೆ ಚರ್ಚೆ ಮಾಡಲೇಬೇಕಾಗತ್ತೆ. ಇದರ ಓಪನ್ ಆಗುತ್ತೆ.
ಇದನ್ನು ನೀವು ಮಕ್ಕಳ ಕಡೆಯಿಂದ ಪ್ರಿಂಟ್ ತಗೊಂಡು ಅಥವಾ ಏನಾದರೂ ಪ್ರೊಜೆಕ್ಟ್ ಸಹಾಯದಿಂದ ಇದನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅನುಕೂಲ ಆಗುತ್ತೆ. ನಿಮಿಷ ಓಪನ್ ಆಗುತ್ತೆ. ಮತ್ತು ಇದು ಚೇಂಜ್ ಇರುವಾಗಿದೆ ಸ್ನೇಹಿತರೆ. ಒನ್ ಆಫ್ ದಿ ಪ್ರಾಪರ್ಟೀಸ್ ಆಫ್ ಕಾನ್ವೆಕ್ಸ್ ಲೆನ್ಸ್ ಇಟ್ ಈಸ್ ಮಾದರಿ ಪ್ರಶ್ನೆ ಪತ್ರಿಕೆ 2 ಇದೆ. ಇದು ಒಂದು ನಿಮಿಷ 1 ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ. ಸೈನ್ಸ್ ಅಂತ ಈ ಥರ ಬಂದರೆ